ಹೋಗೋಣ ಮೇಳೆ ಫುಲ್ ಇದೈತಿ. ಹಲೋ ಎಲ್ಲರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಪಯಣ ನಮ್ಮದು ಬಾಬಾ ಬುಡನ್ಗಿರಿ. ಇಲ್ಲಿ ನಿನ್ನೆ ನಾವು ಕಾಫಿ ಬ್ರೌನಿ ತಿಂದ್ವಲ್ಲ, ಆ ಪ್ಲೇಸಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಲೇಟ್ ಆಯಿತು, 11:45 ಇಟ್ಕೊಂಡು ನಿನ್ನೆ ಹೋಗಿದ್ದ ದಾರಿಯಲ್ಲೇ ಸೇಮ್ ದಾರಿ. ಇಲ್ಲಿಂದ ಒಂದು 27 ಕಿಲೋಮೀಟರ್ಸ್ ಇದೆ. 1 ಅವರ್ ಇದೆ ಮ್ಯಾಪಲ್ಲಿ. ಮೇ ಬಿ 1 ಅವರ್ಕಿಂತ ಜಾಸ್ತಿನೂ ತೊಗೋಬೋದು. ಸಂಡೇ ಟ್ರಾಫಿಕ್ ಇರುತ್ತೆ ಅಂದ್ಕೊತೀನಿ. ಸೊ ನಿನ್ನೆ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಮನೆಗೆ ಹೋದ ತಕ್ಷಣ ಸುಸ್ತಾಗಿತ್ತು, ಊಟ ಮಾಡಿದ ತಕ್ಷಣ ಮಲ್ಕೊಂಡ್ವಿ. ಸೊ ಹಾಗೆ ಇವತ್ತೊಂದು ಸೇಮ್ ರೋಡ್, ಬಟ್ ಸ್ವಲ್ಪ ದೂರ ಇನ್ನೂ ಮುಂದೆ ಹೋಗ್ತೀವಿ. ಸೊ ಹಂಗಾಗಿ ಈ ರೋಡಲ್ಲಿ ಏನಾದರೂ ಸ್ಪೆಷಲ್ ಹಾಕೊಂಡ್ರೆ ತೋರಿಸ್ತೀನಿ, ಇಲ್ಲಾಂದರೆ ಬೋರ್ ಆಗೋಗುತ್ತೆ ನಮಗೆ. ಕ್ಲೈಮೇಟ್ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಮೋಡ ಇದೆ. ಅಲ್ಲಿ ಬೆಟ್ಟದ ಹತ್ರ ಏನಾದರೂ ಸ್ವಲ್ಪ ಲೈಟಾಗಿ ಹನಿ ಬಿದ್ದರೆ ಬೀಳ್ಬೋದು, ಬಟ್ ಮಳೆ ಅಂತೂ ಬರೋಲ್ಲ ಅಂತ ಇದೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಲೆಫ್ಟ್ ಲೆಫ್ಟ್ ಲೆಫ್ಟ್. ಸೊ ಅಗೇನ್ ಟಿಕೆಟ್ 20 rupees, 10 rupees ಈಚ್ ಅಂದರೆ ಬೈಕಿಗೆ. ಸೊ ಚೆನ್ನಾಗಿದೆ. ಲೆಟ್ಸ್ ಎಂಜಾಯ್ ದ ರೈಡ್. ಇನ್ನೊಂದು 8 ಕಿಲೋಮೀಟರ್ಸ್ ಇದೆ ಬಾಬಾ ಬುಡನ್ಗಿರಿ. ಫುಲ್ಲು ಕರ್ವಿ ರೋಡ್ಸು, ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಐ ಥಿಂಕ್ ಒಂದು 40-50 ಪರ್ಫೆಕ್ಟ್ ಸ್ಪೀಡ್ ಅನ್ಕೊತೀನಿ ಇಲ್ಲಿ. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತಂದರೆ ಕಾರ್ ಅವ್ರ ಸ್ಮಾಲ್ ಮಿನಿ ಬಸ್ ಥರ ಏನಾದರೂ ಬಂದರೆ ಅವ್ರು ಲಾಂಗ್ ರೂಟಲ್ಲಿ ಕಟ್ ಮಾಡ್ತಾರೆ, ಲಾಂಗ್ ಕಟ್ ತೊಗೊತಾರೆ. ಸೊ ಅಂಥಲ್ಲಿ ನಾವು ಹುಷಾರಾಗಿರ್ಬೇಕು. ಇನ್ನೊಂದು ಅಪ್ಪಲ್ಲಿ ಸಡನ್ ಕಾರ್ ನಿಲ್ಸ್ಕೊಂಡು ಹಿಂದೆ ಬಂದುಬಿಡ್ತಾರೆ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸೊ ಲೆಟ್ಸ್ ಗೋ. ಮೇಲೆ ಹತ್ರ ಬರ್ತಾ ಬರ್ತಾ ರೋಡ್ ಸ್ವಲ್ಪ ಕೆಟ್ಟೋಗಿದೆ. ಇದು ಚೆನ್ನಾಗಿದೆ ಸೀನ್. ಇಲ್ಲೊಂದು ಕೆಳಗಡೆ ಒಂದು ಸ್ಮಾಲ್ ಹೋಗಿದ್ವಿ, ಬಟ್ ತುಂಬ ಜನ ಇದ್ರು. ಆಮೇಲೆ ಇಲ್ಲೆಲ್ಲೋ ಬೈಕ್ ತೊಗೊಂಡು ಬೆಟ್ಟದ ಮೇಲೆ ಹೋಗ್ತಾರೆ, ಅದು ಸಿಗ್ತಾ ಇಲ್ಲ ಜಾಗ. ದಾರಿಯಲ್ಲಿ ಅಲ್ಲೇ ನಿಲ್ಲಿಸಿದ್ರು ಜನ, ಬಟ್ ನಾನು ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡ್ದಂಗೆ ಎಲ್ಲೂ ಆ ಥರ ಸಿಗ್ತಾ ಇಲ್ಲ. ನೋಡ್ಬೇಕು ಮುಂದೆ ಹೋಗಿ. ಅಲ್ಲೋಗೋಣ.
ಯೂಟರ್ನ್ ಐತೆ ಬಾ ಇಲ್ಲಿ. ಇಲ್ಲಿ ಇನ್ನೊಂದು ಜಾಗ ಕಾಣ್ತು, ನೋಡೋಣಂತೆ. ಅದು ಇಲ್ಲಿ ಲೆಫ್ಟಲ್ಲಿ. ಇಲ್ಲೇನಾದ್ರು ಇರ್ಬೋದು. ಹೋಗೋಣ ಮೇಲೆ. ಫುಲ್ ಇದೈತಿ, ಫುಲ್ ತೆಗ್ಗೈತಿ. ಲೆಟ್ಸ್ ಗೋ. ಮತ್ತೆ ಮತ್ತೆ ಜಾಗದಾಗ ಎಲ್ಲಿ ಮಧ್ಯಾಹ್ನ ನಿಲ್ಲಿಸ್ಬಾರ್ದು. ಹೌದು, ಫೋನ್ ಟವರ್ ಇದು. ಅಯ್ಯಪ್ಪ, ನಾನು ಎಲ್ಲಿ ಬೀಳುತ್ತೆ ಅನ್ಕೊಂಡಿದ್ದೆ. ಯಾವುದೋ ಫೋನ್ ಟವರ್ ಹತ್ರ ಬಂದಿದ್ದೀವಿ, ಫೋನ್ ಟವರ್ ಹತ್ರ ಬಂದಿದ್ದೀವಿ. ಆ ಸೈಡ್ ಇದೆ ಅಲ್ಲ, ಆ ಸೈಡ್ ಇದೆ. ಮೇ ಬಿ ನಾವು ಹಂಗೆ ಹೋಗ್ತೀವಲ್ಲ, ಮೇ ಬಿ ನಾವು ಹಂಗೆ ಕಾಣ್ತಾ ಇಲ್ಲ ಮೇಲೆ, ಯಾರು ಕಾಣ್ತಾ ಇಲ್ಲ ಮೇಲೆ. ಎಲ್ಲಿ ಯಾರಾದ್ರು ಯಾರೋ ಬರ್ತಾ ಇದ್ದಾರಾ? ಫುಲ್ಲು ಫಾಗು. ಚಸ್ಮಾ ಎಲ್ಲ ಫಾಗ್. ಗೋಯಿಂಗ್ ಬ್ಯಾಕ್. ಹಿಂಗೆ ಕೆಳಗೋಣ, ಹೋಗೋಣ ಕೆಳಗೋಣ. ಓಹ್, ಇದು ಈಸಿ ಆ ಕಲ್ಗಿಂತ. ಬಟ್ ಸ್ಕಿಡ್ ಆಗುತ್ತೆ, ಹುಷಾರು. ಅಲ್ಲಿಂದ ಬಂದ್ವಿ. ಕ್ರೇಜಿ. ಇಲ್ಲಿ ಮೇಲೆ ಹೋಗೋಕ್ಕಾಗಲ್ಲ, ನಡ್ಕೊಂತಾನೆ ಹೋಗ್ಬೇಕು. ಮಸ್ತಿತ್ತು ಆಫ್ ರೋಡಿಂಗು.
ತುಂಬ ಕಲ್ಲು. ಏನೋ ಟ್ರೈ ಮಾಡಿದ್ವಿ. ಹಾಂ, ಅಲ್ಲಿ ಸ್ವಲ್ಪ ಸೆಕೆ ಆಗ್ತಾ ಇತ್ತು ಮೇಲೆ, ಇವಾಗ ಸ್ವಲ್ಪ ತಣ್ಣಗೆ ಅನ್ನಿಸ್ತಾ ಇದೆ. ಏನೋ ಅಡ್ವೆಂಚರಸ್ ಆಗಿತ್ತು, ಚೆನ್ನಾಗಿತ್ತು. ಇವಾಗ ಮೋಡ ಆಗ್ತಾ ಇದೆ. ಐ ಥಿಂಕ್ ಅಲ್ಲಿ ಮುಂದೆ ಮಳೆ ಬರ್ಬೋದು ಇವಾಗ. ಸ್ಟ್ಯಾಂಡಿಂಗ್ ರೈಟಿಂಗ್. ಸೊ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದು ಹಿರೇಕೊಲ್ಲಲೆ ಲೇಕ್ ಅಂತ ಒಂದಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಏನಾದರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಆವಾಗಲೇ ಇಲ್ಲಿ ಬರ್ತಾ ಒಂದೆರಡು ಹಳ್ಳಿ ಕಾಣ್ತು, ಅಲ್ಲೇನಾದ್ರು ಸಿಕ್ಕರೆ ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗ್ಬೇಕು. ಕಲ್ಲತ್ಗಿರಿ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲಿಂದ ಅಲ್ಲಿ ಹೋಗಕ್ಕೆ 1 hour 30 minutes ಆಗುತ್ತೆ. ಸೊ ರಿಟರ್ನ್ ಬರೋದಷ್ಟೇ ನೈಟ್ ಆಗುತ್ತೆ. ಹೆಡ್ಲೈಟ್ ಎಲ್ಲ ಸ್ಟ್ರಾಂಗ್ ಇಲ್ಲ, ಸೊ ರಿಸ್ಕ್ ಬೇಡ ಅಂತ ಪ್ಲ್ಯಾನ್ ಇದು ಅಂದ್ಕೊಂಡ್ವಿ. ಲೆಟ್ಸ್ ಸೇ. ಊಟ ಆಯಿತು, ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅನ್ನ ಸಾಂಬಾರಿತ್ತು, ತಿನ್ಕೊಂಡು ಚಲೋ. ಕ್ಲೈಮೇಟ್ ಇವಾಗ ಮತ್ತೆ ಸ್ವಲ್ಪ ಕೋಲ್ಡ್ ಆಗಿ ಸ್ಟಾರ್ಟ್ ಆಯಿತು. ಟೈಮ್ ಎಷ್ಟಂದರೆ ಇವಾಗ 3:10, ಮಧ್ಯಾಹ್ನ 3:10. ಸ್ವಲ್ಪ ಬೆಳಗ್ಗೆ ನಾವು ಹೋಗಿದ್ದ ಟೈಮಲ್ಲಿ ಮಧ್ಯಾಹ್ನ ಆಗಿತ್ತು. ಅಲ್ಲಿ ಪೀಕಲ್ಲಿ ಮುಟ್ಟಿದಾಗ ಸ್ವಲ್ಪ ಸೆಕೆ ಅನ್ನಿಸ್ತಾ ಇತ್ತು, ಬಟ್ ಇವತ್ತು ಚೆನ್ನಾಗಿದೆ. ಇವತ್ತು ಸಂಡೇ ಓವರ್ ಕ್ರೌಡೆಡ್ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಅಂದ್ಕೊಂಡಷ್ಟು ಏನಿರಲಿಲ್ಲ. ಮ್ಯಾಪ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ನಲೇ ಬರ್ತಾಯಿಲ್ಲ. ಗಾಡಿನೇ ಆನ್ ಮಾಡಿಲ್ಲ, ಡೌನ್ ಇದೆಯಲ್ಲ, ಹೋಗ್ತಾ ಇದೆ. ಮಜಾ ಇದೆ ಇದು, ಗಾಡಿ ಆನ್ ಮಾಡಲಿಲ್ಲ ನಂಗೆ ಹೋಗೋದು. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಯಿತು, ಸ್ಟಾರ್ಟೇ ಮಾಡಿಲ್ಲ. ಮಜಾ ಇದೆ ಹೇಳಿ. ಅವ್ರ ಎದುರಿಗೆ ಹೋಗ್ತಿರೋರು ಐ ಥಿಂಕ್ ಈಗ ಆಫ್ ಮಾಡ್ಕೊಂಡ್ರು ಅನ್ಕೊಂತೀನಿ. ಅವಾಗಿಂದ ಇಲ್ಲ, ಸ್ಟಾರ್ಟಲ್ಲೇ ಇದ್ದಾರೆ ಅವರು. ಸೇಮ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ, ಕ್ರೇಜಿ. ರೋಡ್ ಅಂದ್ರೆ ಅಲ್ಟಿ, ಬೇರೆ ಮಾತೇ ಇಲ್ಲ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ರೋಡ್. ಈ ಸೈಡ್ ಒಂದು ಕೆರೆ ಇದೆ, ಕೆರೆ ಕಡೆ ಹೋಗ್ತಾ ಇದ್ದೀವಿ. ಅಗೇನ್ ಡೌನ್ ಇತ್ತು, ಸೇಮ್. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಇದೆ. ಯಾರೂ ಇಲ್ಲ ನೋಡೋಣ, ಯಾರೂ ಇಲ್ಲ ನೋಡೋಣ. ಬಟ್ ಒಂದಂತರೂ ಹೇಳ್ಬೇಕಂದ್ರೆ ಈ ಸೈಡೆಲ್ಲ ರೋಡೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಅದು ಒಳ್ಳೆ ವಿಷಯ. ಇಲ್ಲಾಂದರೆ ಈ ಥರ ಜಾಗಕ್ಕೆ ಎಲ್ಲಿ ಬಂದು ಹೋಗೋದಾಗುತ್ತೆ, ಭಾಳ ಕಷ್ಟ ಆಗುತ್ತೆ ಆಮೇಲೆ. ನೋಡಿ ಎಂತ ಚಂದ.
ಸೊ ಹಾಗೆ ಹೇಳ್ತಾ ಇದ್ನಲ್ಲ, ನಾಳೆ ಬೆಂಗಳೂರಿಗೆ ರಿಟರ್ನ್. ತುಂಬ ದಿವಸದಿಂದ ಪ್ಲ್ಯಾನ್ ಇತ್ತು ಬೈಕ್ ರೈಡಿಂಗ್ ಮಾಡಬೇಕಂತ. ಸೊ ಫೈನಲಿ ಆಯಿತು. ಬೈಕ್ ರೈಡಿಂಗ್ ಸಖತ್ತಾಗಿತ್ತು. ಸ್ವಲ್ಪ ಆಫ್ ರೋಡಿಂಗ್, ಸ್ವಲ್ಪ ಘಾಟ್ ಸೆಕ್ಷನ್ ರೋಡಲ್ಲಿ, ಆಮೇಲೆ ನೇಚರಲ್ಲಿ ತುಂಬ ಪೀಸ್ಫುಲ್ ಆಗಿತ್ತು. ಸೊ ಅಷ್ಟೇ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching. Signing off. Bye.